ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಸಿಕ್ಕಾಪಟ್ಟೆ ವಿಶೇಷವಾದ ಸುದ್ದಿ ಇದೆ ರೈತರಿಂದ. ಏನಂತ ಕೇಳೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ರಿಯಾಜ್ ಅಂತ. ಇವತ್ತು ಈ ಅಡಿಕೆ ತೋಟಕ್ಕೆ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ಎಷ್ಟು ಸಮಯ ಆಯಿತು ಸರ್? ಈಗ ಒಂದು 5 ತಿಂಗಳು ಆಗಿರುತ್ತೆ. 5 ತಿಂಗಳ ಮುಂದೆ ಬಳಸಿದ್ದೀರಾ? ಇದು ಎಷ್ಟು ವರ್ಷದ ಗಿಡ? ಇದು 5 ಬಿದ್ದಿದ್ದೀವಿ. 4 ತುಂಬಿ 5 ಫುಲ್ ಆಯ್ತು. ಮುಂಚೆ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಆಯ್ತು ಸರ್? ಸಮಸ್ಯೆ ಫುಲ್ ಇತ್ತದು. ಇದು ಒಣಗೋದು, ಎಲೆ ಒಣಗೋದು, ಹಂಗ ಇದು ಹೂ ಹಿಂಗಾರ ಒಣಗೋದು, ಹೆಂಗಾರ ಒಣಗೋದು, ಉದುರೋದು. ಆಮೇಲೆ ಇದಕ್ಕೆ ಏನಾಯ್ತು ಅಂದ್ರೆ ರಸ ಇಳಿಯೋದು, ರಸ ಸೋರ ರೋಗ ಅವಾಗ ಎಲ್ಲ ನೀವು ಬಂದಾಗ ಮತ್ತು ನೀವು ಕೊಟ್ಟಾಗ ಅದು ಹಾಕಿದಾಗ ಮತ್ತು ಇದು ಕ್ಲಿಯರ್ ಆಯಿತು. ಈಗ 5 ವರ್ಷದ ಗಿಡದಲ್ಲಿ ಸಾಧಾರಣ ಎಲ್ಲಿ ನೋಡಿದ್ರು ಸಮಸ್ಯೆಗಳಿದೆ. ಈಗ ನಿಮ್ಮ ತೋಟದಲ್ಲಿ ಅಂಥ ಸಮಸ್ಯೆ ಕಮ್ಮಿ ಆಗಿದೆ. ಮತ್ತೆ ನೀವು ಏನೆಲ್ಲ ಗೊಬ್ಬರ ಬಳಸಿದೆ ಇಲ್ಲಿವರೆಗೆ? ನಾವು ಇಲ್ಲಿವರೆಗೆ ಗೊಬ್ಬರ ಒಂದು ಬಿಟ್ಟರೆ ಸರ್ಕಾರ ಗೊಬ್ಬರ ಅಂತೂ ನಾವು ಯೂಸ್ ಮಾಡಿಲ್ಲ. ಹೌದಾ? ಇದಕ್ಕೆ ನಾವು ಹಾಕಿರೋದೇ ತಿಪ್ಪಿ ಹಾಕೊಳ್ಳೋದು ಗೊಬ್ಬರನೇ. ಅದು ಬಿಟ್ಟರೆ ಮತ್ತೇನು ಹಾಕಿಲ್ಲ. ಇದು ಬಿಟ್ಟರೆ ನಮ್ಮ ಸ್ವದೇಶಿ ಗೊಬ್ಬರ ಬಳಸೋದು. ಈಗ ನಿಮ್ಮ ತೋಟ ನೋಡೋಣಂತೆ. ತೋಟದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅಂತ ಮತ್ತೆ ಮಾತಾಡೋಣ ಸರ್. ಈಗ ಉದಾಹರಣೆಗೆ ಈ ತೋಟ ನೋಡೋಣ. ಸಾಧಾರಣ ಜೋಡಿ ಗಿಡ ಇದು. ಈ ಜೋಡಿ ಗಿಡದಲ್ಲಿ ಅಡಿಕೆ ಒಂದಿದೆ. ಹೆಚ್ಚು ಕಮ್ಮಿ ಇದರಲ್ಲಿ ಎಷ್ಟು ಗೊನೆ ಇತ್ತು ಸರ್? ಕಳೆದ ಸಲ ಗೊನೆ ಕಿತ್ತಿದ್ದೀರಾ ಅದರಲ್ಲಿ? ಇದು ಒಂದು ಹೋಗೈತಿ ಇಲ್ಲಿ, ಒಂದು ರೆಡಿ ಹೋಗೈತಿ ಇಲ್ಲಿ, ಒಂದು ತೆಗ್ದಿದ್ದೀರಲ್ಲ? ಹೌದು. ಈಗ ನೋಡಿ ಇದರಲ್ಲಿ ಒಂದು 4 ಗೊನೆ ಲೆಕ್ಕ ಅಲ್ವಾ? 5 ಗೊನೆ, 5 ಗೊನೆ ಲೆಕ್ಕ. ಇನ್ನೊಂದು ಹಿಂಗಾರ ಇರಬಹುದು. ನೋಡಿ ಇದು ಜೋಡಿ ಗಿಡ. ಇದ್ರೊಳಗೂ ಕಾಯಿ ಇದೆ. 5 ವರ್ಷದ ಗಿಡದ. ಇದರಲ್ಲಿ 3 ಇದೆ. ಹೌದು, 3. ಇದೆಲ್ಲ ಒಂದು ತೆಗ್ದಿದ್ದೀರಾ? ಇಲ್ಲ, ತೆಗ್ದಿಲ್ಲ. ಇಲ್ಲ, ಇದು 3 ಬಂತು. ಈ ಥರ ಇನ್ನೂ ಕೆಲವು ನೋಡೋಣಂತೆ. ಇದು ನೋಡ್ಬೋದು. ಹೆಚ್ಚು ಕಮ್ಮಿ ಇದರಲ್ಲಿ ಎಷ್ಟು ಕಾಯಿ ಇರ್ಬೋದು ಸರ್ ಅಂದಾಜು? ಸುಮಾರು ಭಾಳ ಇದೆ ಇದರಲ್ಲಿ. ಒಂದು ಹೆಚ್ಚಿಗೆ ಅಂದಾಜು ಒಂದು 150 ಇರ್ಬೋದಾ? ಜಾಸ್ತಿ ಇದೆ. ಒಂದು 200 ಇರ್ಬೋದಾ? ಇರ್ಬೋದು. 115 ಕಾಯಿಗೆ 1 kg ಬರುತ್ತೆ ಸರ್. 1 kg ಒಣಕಾಯಿ ಬರೋದು 115ರಿಂದ 20ಕ್ಕೆ. ನೋಡಿ, 1 ಗೊನೆ, 2 ಗೊನೆ, 3 ಗೊನೆ, 4 ಗೊನೆ, 5, ಒಟ್ಟು ಟೋಟಲ್ ಒಂದು 7 ಗೊನೆ ಲೆಕ್ಕ. 7-8 ಗೊನೆ ಅಲ್ಲ, ಒಂದು 5 ಗೊನೆ ಓಕೆ ಆಗಿದೆ ನಿಮ್ದಿದು ಅಲ್ವಾ? 3. ಒಂದು ಕಿತ್ತಿದ್ದೀರಾ ಇದರಲ್ಲಿ? ಒಂದು ಕಿತ್ತಿದ್ದೀವಿ ಆಲ್ರೆಡಿ. ಒಂದು ಕಿತ್ತಿದ್ದೀರಾ? ಓಕೆ. ಇದರಲ್ಲಿ ಒಂದು ಕಿತ್ತಿದ್ದೀರಿ. ಸಾಧಾರಣ ನಮ್ಮ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಕೊಟ್ಟು 10 ಗೊನೆವರೆಗೆ ನಾನು ತೋರಿಸಿದ್ದೀನಿ ನಮ್ಮ ರೈತರಿಗೆ. ಇದರಲ್ಲಿ 8 ಗೊನೆ. ನೋಡಿ, ಹಿಂದುಗಡೆ 1 ಗೊನೆ, ಇಲ್ಲಿ ಒಂದು, ಇಲ್ಲೊಂದು, 3, 4, 5, 6, 7, 8, 1 ಗೊನೆ ಕಿತ್ತಿದ್ದೀರಿ. 9 ಟೋಟ್ಲಾಗಿ. ಇದು 10 ಲೆಕ್ಕ ಕೌಂಟಿಂಗ್ ಬರುತ್ತೆ ನಿಮಗೆ. ಒಂದು ಡ್ರೈ ಆಗಿದೆ, ಕೆಳಗೊಂದು ಡ್ರೈ ಆಗಿದೆ. ಟೋಟ್ಲಾಗಿ ಹೌದೌದು, ಒಂದು ಕಿತ್ತಿರೋದು, ಒಂದು ಡ್ರೈ. ಟೋಟ್ಲ್ 10 ಗೊನೆ ಲೆಕ್ಕ ಈ ಸಲದ್ದು ಬಂದಿರೋದು ಇದರೊಳಗೆ. ಇದು ನೋಡ್ಬೋದು ಗಿಡ. 5 ವರ್ಷದ ಗಿಡ ಇದು. ಇನ್ನು 5 ವರ್ಷದ ಗಿಡದಲ್ಲಿ ಒಂದು ಆರೋಗ್ಯ ಹಿಂಗೆ ನೋಡ್ಬೋದು. ಇನ್ನೊಂದು 2-3 ಗಿಡ ನೋಡೋಣ. ನೋಡ್ಬೋದು. ಇದು ಕೂಡ ಇನ್ನು 5 ವರ್ಷದ ಗಿಡದಲ್ಲಿ 1, 2. ಇದರಲ್ಲಿ ಒಂದು ಕಿತ್ತಿದ್ದೀರಾ ಸರ್? ಹೌದು, ಒಂದು ಕಿತ್ತಿದ್ದಾರೆ. ಹೆಚ್ಚು ಕಮ್ಮಿ ನಿಮ್ಮ ನೋಡೋ ಒಂದು ಗೊನೆಯಲ್ಲಿ ಒಂದು 200 ಕಾಯಿನೂ ಇದೆ ಅನ್ಸುತ್ತೆ ಅಲ್ವಾ? ಇನ್ನು 2 ಒಂದು ಈ ಗಿಡದಲ್ಲಿ ಒಟ್ಟೆ ಒಂದು 6 kg ಕಾಯಿ ಸಿಕ್ಕಿರ್ಬೋದಾ? ಅಲ್ಲ, ಒಂದು 200 ಅಂದರೆ 200, 800, ಒಂದು ಟೋಟ್ಲ್ 1000 ಕಾಯಿ ಆಗ್ಬೋದಾ? 750 ಕಾಯಿ. 750 ಕಾಯಿ ಅಂದರೆ 115, 120 ಕಾಯಿಗೆ ಅಂತಂದ್ರು ಕೂಡ ಒಂದು 6 kg ಕಾಯಿ ಆಗುತ್ತೆ. 6, 5, 30, 3000 ಒಂದು ಗಿಡದಲ್ಲಿ, 5 ವರ್ಷದ ಗಿಡದಲ್ಲಿ ಪ್ಲ್ಯಾನ್ ಮಾಡ್ಬೋದು. ಹೇಳೋದಾದರೆ ನೋಡಿ, ಇದು ನೋಡ್ಬೋದು. ಇದು ನಾವು ಹೇಳೋದು ಇದು ಯಾಕೆಂದರೆ ಈ ಥರ ಕಾಯಿ ಹೆಂಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ನೋಡ್ಬೋದು ಚೆನ್ನಾಗಿ. ಇದಷ್ಟೇ ನೋಡಿ, ಒಂದೇ ಗೊನೆ. ಹೆಚ್ಚಿಗೆ ಒಂದು 250 ಕಾಯಿ ಇರ್ಬೋದು ಇದರಲ್ಲಿ.
250 ಕಾಯಿಗಿಂತ ಜಾಸ್ತಿನೇ ಇದೆ. ಇದು ನೋಡ್ಬೋದು. ಅಂದರೆ ಈ ಥರ ಕಾಯಿ ಹಿಡಿದ್ರೆ ರೈತರಿಗೆ ಅದು ಸರಿ ಆಗುವಂಥದ್ದು. ಇದು ನೋಡ್ಬೋದು, ಫುಲ್ ಕಾಯಿನೇ ಸುತ್ತಲೂ ಈ ಥರ ಇದೆ. ಕಾಯಿ ಹಿಡ್ಕೊಂಡಿರೋದು ಗೊನೆ ಎಷ್ಟು ಇದೆ ನೋಡಿ, ಫುಲ್ಲಾಗಿ. ಒಂದು ಗಿಡದಲ್ಲಿ ಹೆಂಗೆ ನೋಡಿದ್ರು ಒಂದು 250 ಕಾಯಿ ಅಂತ ಗ್ಯಾರಂಟಿ ಇದೆ. ಒಂದು ಗೊನೆಯಲ್ಲ 250 ಕಾಯಿ ಬಂದರೆ ಒಂದು 2-3 ಗೊನೆ ಇದ್ದರೆ 5 kg ಒಣ ಅಡಿಕೆ ಸಿಕ್ತು ನಮಗೆ. 2,500 ಅನ್ಬೋದು. ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿಗಳು. ಆಲ್ರೆಡಿ ಒಂದು ಗೊನೆ ಕಿತ್ತಿರೋದು. ಸರ್ ಇದು ಬಿಟ್ಟರೆ ಈ ಗರಿಗಳಲ್ಲಿ ಏನೋ ವ್ಯತ್ಯಾಸ ಆಗಿದೆಯಲ್ಲ ಸರ್? ಹೌದು. ಗರಿಗಳು ನೋಡೋಣ, ಹಳೆ ಗರಿ ಹೆಂಗಿತ್ತು, ಹೊಸ ಗರಿ ಹೆಂಗಿದೆ ಅಂತ ನೋಡಿ. ಹಳೆ ಗರಿಗಳು ಕ್ಲೀನಾಗಿ ನೋಡ್ಬೋದು, ಸಣ್ಣ ಸಣ್ಣಕ್ಕಿದೆ, ಒಣಗ್ತಾ. ಎಲೆ ಚುಕ್ಕಿ ರೋಗ ಇದೆ ಇದರೊಳಗೆ, ಎಲೆ ಚುಕ್ಕಿ ಇರೋವಂಥದ್ದು. ನಾವು ಈ 4 ಗರಿ ಇದ್ದದ್ದು ಈಗ ಒಂದು 4-5 ತಿಂಗಳಿಂದ ಬಳಸ್ತಾ ಇರೋದು, ಒಂದು 5 ತಿಂಗಳ ಲೆಕ್ಕ ಅಂತ ನೋಡಿ. ಈ ಹೊಸ ಗರಿಗಳು 4 ಗರಿ ಬಂದಿರೋಂಥ ಇದರೊಳಗೆ ಇಷ್ಟು ದೊಡ್ಡದಾಗಿ. ಈ ಗರಿ ನೋಡೋಕೆ ಏನು ಅನ್ಸುತ್ತೆ ಸರ್ ನಿಮಗೆ? ಇಲ್ಲ, ಈ ಗಡಿ ಫಸ್ಟಿಗೆ ಒಣಗಿದ ಲೆಕ್ಕ ನೋಡಿದ್ರೆ ನಾವು ಇದು ಅನ್ಕೊಂಡಿದ್ವಿ. ನಾವು ಈ ನೀವು ಪ್ರಾಜೆಕ್ಟ್ ನಾವು ಕೊಟ್ಟೆ ಹಾಗೇನ ಅದು ಗರಿ ಅದ್ಭುತವಾಗಿ ಬಂತು ನೋಡಿ. ಈ ಗರಿ ನೋಡ್ಬೋದು, ಹಳೆ ಗರಿ ನೋಡ್ಬೋದು ಸ್ನೇಹಿತರೆ. ನೋಡಿ ಈ ಥರ ಎಲೆ ಚುಕ್ಕಿ ಇರೋವಂಥದ್ದು ಸಣ್ಣ ಗರಿ ನೋಡಿ. ಇದು ಅಷ್ಟೇ ಸಣ್ಣದಿದೆ ನೋಡಿ, ಎಷ್ಟು ಸಣ್ಣಕ್ಕಿದೆ ನೋಡಿ. ಇದು ಹಳೆ ಗರಿ ಸಣ್ಣದು ನೋಡಿ. ಹೊಸ ಗರಿ ಬಂದಿರೋಂಥ ವಿಧ ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತೇಳಿ. ದೊಡ್ಡದು ಮತ್ತು ಆರೋಗ್ಯ, ಯಾವುದೇ ಎಲೆ ಚುಕ್ಕಿ ಇಲ್ಲ, ಎಷ್ಟು ಅಗ್ಗಲವಾಗಿದೆ ಎಲೆ. ಇದು ಮೇಲಿಂದು ಅಷ್ಟೇ ನೋಡಿ, ಅದು ನೋಡ್ಬೋದು. ಸಾಧಾರಣವಾಗಿದೆ ಕೆಳಗಿನ ಎಲೆ, ಮೇಲಿನ ಎಲೆ ಎಷ್ಟು ಅಗಲವಾಗಿದೆ. ಇವತ್ತು ತುಂಬ ಖುಷಿಯಾಗುತ್ತೆ. ಈ ತೋಟದ ಮಾಲೀಕರು ಅಣ್ಣ ತಮ್ಮ ಇಬ್ಬರು ಇದ್ದಾರೆ. ಸರ್ನ ಭೇಟಿ ಮಾಡಿ ತುಂಬ ದಿನ ಆಯಿತು, ಭೇಟಿ ಆಗಿರಲಿಲ್ಲ, ಜಸ್ಟ್ ಒಂದು ಫೋನ್ ಕಾಲಲ್ಲಿ. ಇವತ್ತು ಎದುರಿಗೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತುಂಬ ಖುಷಿಯಾಗುತ್ತೆ ಸರ್, ನಿಮ್ಮಂಥ ಎಜುಕೇಟೆಡ್ಗಳು ಈ ಕೃಷಿನ ಒಳ್ಳೆ ರೀತಿಯಲ್ಲಿ ಮಾಡೋಕ್ಕೆ ಮನಸ್ಸು ಮಾಡಿರೋದು. ಅದಕ್ಕಿಂತ ನಾವೇನು ಹೇಳ್ತೀವಿ ಅಂತಂದರೆ, ಒಂದು ಹಳ್ಳಿಯಲ್ಲಿ ಒಬ್ಬ ಎಜುಕೇಟೆಡ್ ಒಬ್ಬರು ಕೃಷಿ ಮಾಡ್ತಾರಂದರೆ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಬಳಸ್ತಾರೆ ಅವರು. ಆವಾಗ ಅಲ್ಲಿ ಅಕ್ಕಪಕ್ಕ ಇರೋರು ಆ ಟೆಕ್ನಾಲಜಿ ಬಳಸಿದಾಗ ಎಲ್ರಿಗೂ ಒಳ್ಳೆಯದಾಗತ್ತೆ. ತಮ್ಮ ಹೆಸರು ಸರ್? ಸೈಯದ್ ಅಬು ಕಲಾಂ ಅಂತ ಹೇಳಿ. ಈಗ ನೀವು ಏನು ಓದಿದ್ದೀರಿ ಸರ್? ನಮ್ಮದು M.Com ಮಾಡಿದ್ದೀನಿ, ಆಮೇಲೆ ನಾನು PGDBA ಮಾಡಿದ್ದೀನಿ. ಸೂಪರ್ ಸರ್, ತುಂಬ ಖುಷಿಯಾಗುತ್ತೆ. ಇವತ್ತು ನೀವು ಈ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ ಏನು ಅನಿಸುತ್ತೆ ಸರ್ ನಿಮಗೆ? ಮುಂಚೆಗೂ ಈಗ ಎಲೆಗಳು ನೋಡುವಾಗ ಕೆಲವೊಂದು ರೋಗಗಳೆಲ್ಲ ಕಂಟ್ರೋಲ್ ಆಗ್ತಾ ಇರುವಾಗ ಏನು ಅನಿಸ್ತಾ ಇದೆ? ಇಲ್ಲ, ಇದು ಆರ್ಗ್ಯಾನಿಕ್ ಇದರಲ್ಲಿ ಹೋದಾಗ ಸಾಮಾನ್ಯವಾಗಿ ಬರ್ತಕ್ಕಂಥ ರೋಗಗಳು ಕೆಲವೊಂದು ಕಂಟ್ರೋಲ್ ತಟಸ್ಥ ಆಗ್ತಾವೆ. ಸೊ ಬೇಗ ಇದಕ್ಕೆ ಅಟ್ಯಾಚ್ ಆಗಲ್ಲ. ಓಕೆ. ಆಮೇಲೆ ಇದು ನಾವು ಈ ಕೆಮಿಕಲ್ ಹಾಕೋದ್ರಿಂದ ಏನಾಗ್ತದೆ, ಅದು ಆರಂಭದಲ್ಲಿ ಭಾಳ ಚೆನ್ನಾಗಿ ಅನ್ನಿಸ್ತದೆ, ಬಟ್ ಗ್ರೋತಿಂಗು ಹಂಗೆ ಇರ್ತದೆ. ನಮಗೆ ಈಲ್ಡು ಕೊಡೋದ್ರಲ್ಲಿ ಏನು ಸಂಶಯ ಇಲ್ಲ, ಕೊಡ್ತದೆ. ಬಟ್ ನಂತರದಲ್ಲಿ ಏನಾಗ್ತದೆ, ಅದು ಮತ್ತೆ ಪುನಃ ಈ ಗಿಡಗಳಿಗೆಲ್ಲ ಒಂದು ಬೇರೆ ರೀತಿಯಿಂದ ಅದು ಅಡ್ವರ್ಸ್ ಎಫೆಕ್ಟ್ ಕೊಡ್ತದೆ, ಅದು ಕೆಮಿಕಲ್ ಇರೋದ್ರಿಂದ. ಮತ್ತು ಭೂಮಿ ಕೂಡ ಏನಾಗ್ತದೆ, ಅದು ತನ್ನ ಸತ್ವವನ್ನು ಕಳ್ಕೊಂತ ಹೋಗ್ತದೆ. ಸೊ ನಾವು ಈಗ ಆರ್ಗ್ಯಾನಿಕ್ ಮಾಡಿರೋದ್ರಿಂದ ಏನಾಗ್ತದೆ, ಇದು ಮಲ್ಟಿಪಲ್ ಆಗ್ತವೆ. ಜೀವಾಣುಗಳು ಏನಿದ್ರು ಇವೆಲ್ಲ ಮಲ್ಟಿಪಲ್ ಆಗ್ತವೆ. ಆಮೇಲೆ ಆರಂಭದಲ್ಲಿ ನಮಗೆ ಅಂಥ ರಿಸಲ್ಟ್ ಅನಿಸಲ್ಲ, ನೋಡಿದರೆ ಸುಮ್ಮನೆ ಮಾಡೋದು ಬೇಡ ಅನ್ನಂಗೆ ಅನ್ನಿಸ್ತದೆ. ಬಟ್ ಏನಾಗ್ತದೆ, ಇದು ಸ್ವಲ್ಪ ಕಾಲ ಗತಿಸಿದಂತೆಲ್ಲ ಇದೇನಾಗ್ತದೆ, ನಂತರದಲ್ಲಿ ಇದೆಲ್ಲ ಸ್ಲೋಲಿ ರಿಸಲ್ಟ್ ಕೊಡ್ತದೆ. ಸೊ ಹಾಗಾಗಿ ನಮಗೆ ನಾವು ಸುಮಾರು ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಳಸಿದ್ದೇವೆ. ಈಗ ಅಡಿಕೆ ನಾವು ಹಾಕಿದ್ದೇವೆ ಅಂತಂದ್ರೆ ಇವತ್ತಿಗೂ ನಾವು ಸರ್ಕಾರಿ ಗೊಬ್ಬರ 1 ಗ್ರಾಮ್ ಹಾಕಿಲ್ಲ. ಸೂಪರ್ ಸರ್, ಸೂಪರ್. ನಾವು ಬರೀ ಬೇವಿನ ಹಿಂಡಿ, ಆಮೇಲೆ ಈ ಆರ್ಗ್ಯಾನಿಕ್ ನಾವು ಕಂಪೋಸ್ಟ್ ಹಾಕ್ತೀವಿ, ಆಮೇಲೆ ಈ ಕುರಿ ಈಕೆ ಈ ಥರ ಗೊಬ್ಬರ, ಆಮೇಲೆ ಈ ಕೆಲವೊಂದು ಈಗ ಸ್ವದೇಶಿ ಗೊಬ್ಬರ ಅಂಥೇಳಿ ಏನು ಬಂದಿದೆಯಲ್ಲ, ಇದು ನಿಮ್ಮದು ಒಂದು ಪ್ರಾಡಕ್ಟ್ ಹಾಕಿದ್ವಿ. ನಿಮಗಿಂತ ಮುಂಚೆ ನಾವೊಂದು ಬೇರೆ 3 ಪ್ರಾಡಕ್ಟ್ ಹಾಕಿದ್ದೇನೆ, ಬಟ್ ಹೆಸರು ಬೇಡ, ಕಂಪ್ನಿಗಳು ಬೇಡ. ಬಟ್ ಆದರೂ ಕೂಡ
ನಾನು ಕಂಪೇರ್ ಮಾಡಿದಾಗ ಅದಕ್ಕಿಂತ ಇದು ಉತ್ತಮ ನನಗೆ ಅನಿಸಿದೆ. ನಮಸ್ತೆ. ಹಾಗೆ ಈಗ ನಿಮ್ಮ ಅಕ್ಕಪಕ್ಕ ರೈತರು ನಿಮ್ಮ ಒಂದು ಸಲಹೆನ ಕೇಳ್ತಾರೆ, ಏನು ಹೇಗೆ ಮಾಡಿದ್ರಿ, ನಾವು ಹೇಗೆ ಮಾಡ್ಬೋದು ಅಂತ. ಈ ಸಲಹೆ ಕೊಡೋಕ್ಕೆ ನೀವು ರೆಡಿ ಇದ್ದೀರಾ? ರೆಡಿ ಇದ್ದೇನೆ ಸರ್. ಓಕೆ ಸರ್, ನಿಮಗೆ ನಿಮ್ಮ ಫೋನ್ ನಂಬರ್ ಇರುತ್ತೆ, ಅವರು ಸಲಹೆ ಕೇಳಿದಾಗ ಅವರಿಗೊಂದು ಸಲಹೆ ಮಾಡೋಕ್ಕೆ ರೆಡಿ ಇದ್ದೀರಿ? ಹೌದು ಸರ್. ಓಕೆ, ಥ್ಯಾಂಕ್ ಯು ಸರ್.